ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತೇನು ಸ್ಪೆಷಲ್ ಅಪ್ಪ ಅಂದರೆ ಇವತ್ತು ನಮ್ಮ ಗುಂಡನ ಬರ್ಡೇ. ನಾವು ಮಾರ್ನಿಂಗಿಂದ ಅವನೊಬ್ಬನ್ನೇ ಬಿಟ್ಟೋಗಿದ್ದೋ. ನನಗೂ ರಜಾ ಇರಲಿಲ್ಲ, ಮನೋಜ್ ಅವ್ರಿಗೂ ರಜಾ ಇರಲಿಲ್ಲ. ನಾಳೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ವೀಕ್ ಆಫ್ ಇದೆ, ಸೊ ನಾನು ಅವನ ಜೊತೆ ಇರ್ತೀನಿ. ಏನಪ್ಪ ಅಂದರೆ ಇವತ್ತು ಅವ್ನ ಬರ್ತಡೇ ಅಲ್ವಾ, ಸೊ ಹಾಗಾಗಿ ನಾನು ಮತ್ತು ಮನೋಜ್ ಅವರು ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವ್ನಿಗೇನಾದರೂ ಇಷ್ಟ ಆಗಿರೋದು ತೊಗೊಂಬಂದು ಕೊಡೋಣ ಅಂತ. ಸೊ ಅವ್ನಿಗೆ ಚಿಕನ್ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಫುಲ್ ಗ್ರಿಲ್ನ ತೊಗೊಂಬಂದಿದ್ರು ಅಲ್ಲ ಮನು, ಫುಲ್ಲು ಗ್ರಿಲ್ಲು ಕಟ್ ಮಾಡಿಸ್ದೆ ತೊಗೊಂಬಂದಿದ್ದೀವಿ. ಯಾಕೆ ಅಂದರೆ ಅವನಿಗೆ ಕೇಕ್ ಥರನೇ ಚಿಕನ್ನ ಕಟ್ ಮಾಡಿಸೋಣ ಅಂತ. ಹಾಗೆ ಪೆಡಿಗ್ರಿ ಎಲ್ಲ ತೊಗೊಂಬರಕ್ಕೆ ಹೇಳಿದ್ದೆ. ನೋಡಿದ್ರೆ ಮೆಡಿಕಲ್ ಸ್ಟೋರೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಈಗ ಆಲ್ರೆಡಿ 10:15 ಆಗಿದೆ. ನಾನು ಈಗಷ್ಟೇ ಕೆಲಸದಿಂದ ಬಂದೆ. ಗುಂಡ ಪಾಪ ಇಲ್ಲೇ ಓಡಾಡ್ತಾ ಇದ್ದಾನೆ. ಕೇಕ್ ಕಟ್ ಚಿಕನ್ ಕಟ್ ಮಾಡಿಸೋಣ. ಗುಂಡು ಹ್ಯಾಪಿ ಬರ್ತಡೇ ಮಗನೇ. ಮನೆಯೆಲ್ಲ ಗಲೀಜು ಮಾಡಿಕ್ಬಿಟ್ಟವನೆ. ಗುಣ ಚಿಕನ್ ಎಲ್ಲೈತೆ? ಫ್ರಿಜ್ಜಲ್ಲಿ ಇಟ್ಟಿದ್ಯಾ? ಎಸ್, ಇವಾಗ ಗುಂಡ ಪಾಪ ವೆಯ್ಟ್ ಮಾಡ್ತಾ ಇದ್ದಾನೆ. ವೆಯ್ಟ್ ಮಾಡಿಸೋದು ಬೇಡ ಜಾಸ್ತಿ ಟೈಮು. ಚಿಕನ್ನ ಕಟ್ ಮಾಡಿಸೋಣ. ನಂಗೆ ಅವಾಗಿಂದ ಕೇಕು ಅಂತಲೇ ಬರ್ತಾಯಿದೆ ಬಾಯಿಗೆ. ಇವಾಗ ಬನ್ನಿ ಅವನಿಗೆ ಚಿಕನ್ ಕಟ್ ಮಾಡಿಸಿ ಅವನಿಗೆ ಕೊಟ್ಟು ನಾವು ಎಲ್ಲ ಊಟ ಮಾಡಬೇಕು. ಸೊ ಲೇಟಾಗಿದೆ ಆಲ್ರೆಡಿ. ನನಗೆ ನಾಳೆ ವೀಕ್ ಆಫ್ ಇದೆ. ಮನೆಗೆ ಬೆಳಗ್ಗೆಗೆ ಏನು ತಿಂಡಿ ಮಾಡಬೇಕು? ಏನು ಮಾಡ್ಬೇಕು ಹೇಳು? ಏನಪ್ಪ ಅಂದರೆ ಮನೋಜ್ ಅವ್ರಿಗೆ ನಂಗೇನು ಇಷ್ಟ ಆಗುತ್ತೆ ಅಂದರೆ, ನಾನು ಏನಾದರೂ ಈ ಥರ ಕೆಲಸದಿಂದ ಹೋಗಿ ಬಂದಿದ್ದೀನಿ, ನಂಗೆ ವೀಕ್ ಆಫ್ ಇರುತ್ತೆ ಅಂದರೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತಾರೆ, ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಆಚೆ ಬೇಕಾದರೆ ಊಟ ಮಾಡ್ಕೊತೀನಿ, ನೀನು ಮಲ್ಕೊ ಅಂತ. ಬಟ್ ಆದ್ರೂ ವೀಕಲ್ಲಿ 2 days ಅವ್ರು ಆಚೆನೇ ಊಟ ಮಾಡಿದ್ರೆ ಪಾಪ ಹೇಗಿರುತ್ತೋ ಅಡುಗೆ ಎಲ್ಲ ಆಚೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ವೀಕ್ ಆಫ್ ಇರೋ ಟೈಮಲ್ಲಿ ಎದ್ಬಿಟ್ಟು ಅಂದರೆ ಅಡುಗೆ ಎಲ್ಲ ಮಾಡಿ ಅದಾದಮೇಲೆ ಮಲ್ಕೊಳ್ಳೋದು ಅಥವಾ ಇನ್ನೊಂದು ಏನಾದರೂ ಕೆಲಸ ಮಾಡೋದು ಈ ಥರ ಮಾಡ್ತೀನಿ. ಎಸ್, ಬನ್ನಿ ಇವಾಗ ಹೋಗೋಣ. ಹೌದಾ? ಏನಪ್ಪ ಅಂದರೆ ಗುಂಡ ಪಾಪ ಚಿಕನ್ ತಂದಾಗಿಂದ ಚಿಕನ್ಗೋಸ್ಕರ ಅಡುಗೆ ಮನೆಗೆ ಹೋಗಿ ಬರ್ತಾನೆ ಇದ್ದಾನಂತೆ. ಸೊ ಹಾಗಾಗಿ ಅವನಿಗೆ ಫಸ್ಟ್ ಚಿಕನ್ ಕಟ್ ಮಾಡಿಸ್ಬಿಟ್ಟು ಕೊಟ್ಬಿಡೋಣ, ಇಲ್ಲ ಅಂದರೆ ಪಾಪ ಬೇಜಾರು ಮಾಡ್ಕೊಂಡು ಏನು ಇಷ್ಟು ಚಿಕ್ಕ ಐತೆ, ಫುಲ್ ಆಯಿತು. ಗುಂಡು ನಿಂಗೋಸ್ಕರ, ಅಯ್ಯೋ ಇದೇನಿದು, ನಿಂಗೋಸ್ಕರ ಅಪ್ಪ ಚಿಕನ್ ತಗೊಂಡ್ಬಂದೈತೆ. ನೋಡ್ಕೊಂಡು ನೋಡಿ, ಚಿಚ್ಚಿ ಗುಂಡಗೋಸ್ಕರ ಚಿಚ್ಚಿ ತಗೊಂಡ್ಬಂದಿದ್ದೀವಿ. ಬಾ ಇಲ್ಲಿ ಚಿಚ್ಚಿ ಬಾ, ನಾನು ಬರ್ತಾನೆ ಬವ್ವ, ಬಾ ಇಲ್ಲಿ ಚಿಚ್ಚಿ ಕೊಡ್ತೀನಿ, ಬಾ ಬಾರಪ್ಪ. ಆಯ್ತು, ಸುಮ್ಮನೆ ಚಿಚ್ಚಿ ಅವನಿಗೆ ಏನೋ ಅನ್ಕೊಬಿಟ್ಟು ಫಸ್ಟ್ ಟೈಮ್ ಮಾಡ್ತಾವನಲ್ಲ. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡಣ್ಣ. ಇರು ನಾನು ತಿನ್ನಿಸ್ತೀನಿರಾ ಬಾಯ್ಲೆ. ಅಯ್ಯೋ ಅಯ್ಯಪ್ಪ ಕೂದಲು ಗುಂಡ ನನ್ನ ಹತ್ರ ಕೊಡು, ತಿಂತಾನೆ. ಎಲ್ಲ ಕಚ್ಕೊಂಡೆ ಹೋಗ್ಬಿಟ್ಟ. ಎಸ್, ಗುಂಡನ್ ಬರ್ಡೇ ಮಾಡಿದ್ದಾಯ್ತು. ನೀವು ಅಲ್ಲಿಂದ ವಿಶ್ ಮಾಡಿಬಿಡಿ ಗುಂಡಂಗೆ, ಅವನು ಆಯುಷು ಆರೋಗ್ಯದಿಂದ ಇರಲಿ ಅಂತ ಹೇಳ್ಬಿಟ್ಟು. ಏನ್ ಗೊತ್ತಾ, ನಾವೇನಾದ್ರೂ ಬೈಕಲ್ಲಿ ಗುಂಡನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಬಂದ್ಬಿಟ್ಟು ಮನೋಜ್ ಅವ್ರನ್ನ ಕೇಳ್ತಾರಂತೆ. ಅಂದರೆ ಸಿಗ್ನಲ್ಲು ಈ ಥರ ನಿಲ್ಲಿಸಿರುವಾಗ
ಯಾರಾದರೂ ಹುಡುಗಿರು ಈ ಥರ ನೋಡಿದ್ರೆ ಅದು ಆಲ್ಮೋಸ್ಟ್ ಜಾಸ್ತಿ ಹುಡುಗಿರೇ ಬಂದು ಕೇಳ್ತಾರಂತೆ ಗುಂಡನ್ನ. ಲೈಕ್ ನಾವು ದುಡ್ಡು ಕೊಡ್ತೀವಿ, ನಿಮ್ಮ ಗುಂಡು ಕೊಡಿ ಪ್ಲೀಸ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೊಂದು ಗ್ರೌಂಡ್ ಇದೆ ಮನೆ ಹತ್ರ, ಅಲ್ಲಿ ಕ್ರಿಕೆಟ್ ಎಲ್ಲ ನಡೆಯುವಾಗ ಗುಂಡನ್ನ ಮನುಷ್ಯವರು ಆಚೆ ಕರ್ಕೊಂಡು ಹೋಗ್ತಾರೆ. ಅವನಿಗೂ ಎಲ್ಲ ಒಂಥರ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಅಷ್ಟೇ, ಅಂದರೆ ಗ್ರೌಂಡಿಗೆ ಏನು ಕ್ರಿಕೆಟ್ ಎಲ್ಲ ನೋಡೋದಕ್ಕೆ ಬಂದಿರ್ತಾರೆ. ಸೊ ಅವಾಗ ಹುಡುಗಿರು ಅಲ್ಲೂ ಕೇಳ್ತಾ ಇರ್ತಾರಂತೆ, ಲೈಕ್ ಏನಿದ್ರೆ ಹೆಸರು, ಮುಟ್ಬೋದಾ ಇವನ್ನ, ಏನು ಮಾಡಲ್ವಾ, ಕಚ್ಚಲ್ವಾ, ಈ ಥರ ಎಲ್ಲ ಬಂದು ಕೇಳ್ತಾ ಇರ್ತಾರಂತೆ ಮನುಷ್ಯರು. ಇಲ್ಲ ಮುಟ್ಬಿಡಿ ಕಚ್ಬಿಡ್ತಾನೆ ಅಂತ ಎಲ್ಲ ಹೇಳಿ ಎದುರಿಸ್ತಾರಂತೆ. ಎಸ್, ಇವಾಗ ಊಟ ಮಾಡಿ ಅದಾದಮೇಲೆ ಸಿಗ್ತೀನಿ. ಗುಂಡ, ನಿನ್ನ ಬರ್ತಡೇ ಹೇಗಿತ್ತು ಇವತ್ತು? ಹಾಂ, ಸುಮ್ಮನೆ ಇವತ್ತು ನಮ್ಮ ಗುಂಡಂದು 1 ವರ್ಷದ ಬರ್ತಡೇ. ಸೌಂಡ್ ಕಡಿಮೆ ಕೊಡು. ಇವತ್ತು ಗುಂಡಂದು 1 ವರ್ಷದ ಬರ್ತಡೇ ಆಯಿತು. ಚಿಕನ್ ಕಟ್ ಮಾಡೋನೆ ಕೇಕ್ ಬದಲು. ಏನು ಬೇಕೋ ಕೊಡಿಲಿ ಮನು, ಕೋಲ್ ಕೊಡಿಲಿ. ಇವನು ಒಳ್ಳೆ ಬುದ್ಧಿ ಕಲಿಯಲ್ಲ, ಇವನು ಒದೆ ಕೊಡಬೇಕು. ಇವತ್ತು ಬರ್ತಡೇ ಆದರೂ ಒದೆ ಕೊಡ್ತೀನಿ ಬಾ. ಇಷ್ಟ ಆಯ್ತಾ ಗುಂಡ ನಿಂಗೆ? ಬರ್ತಡೇ ಮಾಡಿದ್ದು ಇಷ್ಟ ಆಯ್ತಾ? ಹಾಂ ಗುಂಡಣ್ಣ, ಇಷ್ಟ ಆಯ್ತಾ ನಿನ್ನ ಬರ್ಡೇ ಮಾಡಿದ್ದಿವತ್ತು? ಹಾಂ, ನೋಡಿ ಏನಾದರೂ ಮಾತಾಡ್ತಾನೆ, ಸೈಲೆಂಟಾಗಿ ಕುತ್ಕೊಬಿಡ್ತಾನೆ. ಬೇರೆ ಡಾಗ್ಗಳೆಲ್ಲ ಅವ್ರ ಅಪ್ಪ ಅಮ್ಮಂಗೆಲ್ಲ ಹೆಂಗೆ ರೆಸ್ಪಾನ್ಸ್ ಮಾಡುತ್ತೆ ಬಬ್ಬು ಅಂದ್ಕೊಂಡು. ಇವನೇನು ಮಾಡಲ್ಲ, ಸುಮ್ಮನೆ ನೋಡ್ತಾನೆ ಮುಖ. ಕುಚ್ಚು 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 ಕುಚ್ಚು. ಗುಂಡು ಖುಷಿಯಾಗಿರುತ್ತೆ ಗುಂಡಂಗೆ ಅಲ್ವಾ ಮನು? ನೀನು ಯಾವಾಗಲೂ ತಗೊಂಬಂದು ಕೊಡ್ತಾ ಇರ್ತೀಯಲ್ಲ. ಏನು ಗೊತ್ತಾ, ಮನೋಜ್ ಅವರಿಂದ ಇವತ್ತು ಗುಂಡ ಕಚ್ಚೋದು ಕಲ್ತವನೆ. ಫಸ್ಟ್ ಟೈಮ್ ಇವತ್ತು ಬೆಳಗ್ಗೆ ನನಗೆ ಕಚ್ಚಕ್ಕೆ ಬಂದ, ನಿಮ್ಮಿಂದನೇ ಎಲ್ಲ. ಇಷ್ಟು ದಿನ ಯಾವತ್ತೂ ಈ ಥರ ಮಾಡಿರಲಿಲ್ಲ. ನಾನು ತಟ್ಟೆ ಮುಟ್ಟಿಲ್ಲ, ನಾನು ಫೋನ್ ಎತ್ಕೊಳಕ್ಕೆ ಹೋಗಿದ್ದು. ಏನಾಯ್ತಪ್ಪ ಅಂದರೆ ಇವತ್ತು ಬೆಳಗ್ಗೆ ನಂದು ಮೊಬೈಲು ಕೆಳಗಡೆ ಬಿದ್ದುಬಿಡ್ತು ಮಂಚದಿಂದ. ಸೊ ಎತ್ಕೊಳ್ಳೋಕ್ಕೆ ಅಂತ ಹೋದೆ, ಗುಂಡನ ಪ್ಲೇಟ್ ಹತ್ರ ಬಿದ್ದಿತ್ತು. ಇಷ್ಟು ದಿನ ಯಾವತ್ತೂ ಅವನು ಈ ಥರ ಮಾಡಿದ್ದೇ ಇಲ್ಲ. ಇವತ್ತು ಎತ್ಕೊಳಕ್ಕೆ ಹೋದರೆ ಕೈನೇ ಕಚ್ಚಕ್ಕೆ ಬರ್ತವನೆ. ಅಂದರೆ ಕಚ್ಚಲಿಲ್ಲ, ಕಚ್ಚಕ್ಕೆ ಬಂದ. ಮೇ ಬಿ ನಿದ್ದೆ ಕಣ್ಣಲ್ಲಿ ಏನಾದರೂ ಕಚ್ಚಕ್ಕೆ ಬಂದಿದ್ನೋ ಏನೋ ಅಂದ್ಕೊಂಡು ಸುಮ್ಮನೆ ನಾನು ಆದೆ. ಈ ಥರ ಎಲ್ಲ ಇವತ್ತು ಯಾಕೆ ಅಂತ ಅಂದರೆ ಮನೋಜ್ ಅವರು ಚಿಕನ್ ತೊಗೊಂಬಂದು ಕೊಟ್ಟಿನೇ ಮಾಡ್ತಾ ಇರೋದು ಅಂತ ನಾನು ಅದಕ್ಕೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ. ಎಸ್, ಏನಪ್ಪ ಅಂದರೆ ಇವತ್ತಿನ ದಿನ ಗುಂಡನ ಬರ್ತಡೇ ಮಾಡಿದ್ದಾಯಿತು. ನಮಗಂತೂ ತುಂಬ ಖುಷಿ ಆಯಿತು ಅವ್ನು ಬರ್ತಡೇ ಮಾಡಿದ್ದಕ್ಕೆ. ಮತ್ತು ಗುಂಡಂಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಎಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇದು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.